ಸ್ನೇಹಿತರೆ, ನೀವೆಲ್ಲ ಟಾಟಾ ನ್ಯಾನೋ ಕಾರನ್ನು ನೋಡಿರಬಹುದು. ಈ ನ್ಯಾನೋ ಕಾರಿನ ಹಿಂದೆಯೂ ಒಂದು ಇಂಟ್ರೆಸ್ಟಿಂಗ್ ಮೋಟಿವೇಶನಲ್ ಕತೆ ಇದೆ. ನ್ಯಾನೋ ಕಾರ್ ರತನ್ ಟಾಟಾರವರ ಕನಸಿನ ಕೂಸಾಗಿತ್ತು. ಬನ್ನಿ ಅದರ ಬಗ್ಗೆ ಶಾರ್ಟ್ ಆಗಿ ತಿಳಿದುಕೊಳ್ಳೋಣ. ಒಂದು ದಿನ ಮಳೆಗಾಲದ ಸಮಯದಲ್ಲಿ ರತನ್ ಟಾಟಾರವರು ಒಂದು ಲಕ್ಸುರಿ ಕಾರ್ನಲ್ಲಿ ತಮ್ಮ ಆಫೀಸ್ನಿಂದ ಮುಂಬೈನ ಮಲಾಡ್ನಲ್ಲಿರುವ ತಮ್ಮ ಮನೆಗೆ ಹೋಗ್ತಾ ಇದ್ರು. ಜೋರಾಗಿ ಮಳೆ ಸುರಿತಾ ಇತ್ತು. ಕಾರು ಸುರಿಯುವ ಮಳೆಯಲ್ಲಿ ನಿಧಾನವಾಗಿ ಸಾಗ್ತಾ ಇತ್ತು. ಆಗ ರತನ್ ಟಾಟಾರ ಕಣ್ಣಿಗೆ ಮಳೆಯಲ್ಲಿ ತಮ್ಮ ಪುಟ್ಟ ಮಗುವಿನೊಂದಿಗೆ ನೆನೆಯುತ್ತಾ ನಿಂತಿರುವ ಒಬ್ಬ ಯುವ ದಂಪತಿಗಳು ಕಾಣಿಸಿದರು. ಅವರ ಬೈಕು ಮಳೆಯಲ್ಲಿ ನೆನೆದು ದಾರಿ ಮಧ್ಯದಲ್ಲಿ ಕೆಟ್ಟು ನಿಂತಿತ್ತು. ರಸ್ತೆ ಮೇಲೆ ನೀರು ತುಂಬಿ ಹರಿತಾ ಇತ್ತು. ಆ ದಂಪತಿಗಳು ಮಳೆಯಲ್ಲಿ ನೆನೆಯುತ್ತಾ ನಿಂತಿದ್ದರು. ಗಂಡ ತನ್ನ ಬೈಕನ್ನು ಯಾವುದಾದರೂ ಒಂದು ಸೇಫ್ ಜಾಗದಲ್ಲಿ ಇಡೋದಕ್ಕೆ ಒದ್ದಾಡುತ್ತಿದ್ದರೆ, ಹೆಂಡತಿ ಮಗುವನ್ನು ಮಳೆಯಲ್ಲಿ ನೆನೆಯದಂತೆ ಕಾಪಾಡಲು ಒಂದು ಆಸರೆಯನ್ನು ಹುಡುಕುತ್ತಿದ್ದಳು. ಆ ದೃಶ್ಯವನ್ನು ನೋಡಿದ ರತನ್ ಟಾಟಾರವರ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಕಾರು ಮುಂದೆ ಸಾಗಿತು. ಮುಂದೆ ಬಹಳಷ್ಟು ಜನ ಟೂ ವೀಲರ್ ಸವಾರರು ಮಳೆಯಿಂದ ಮನೆಗೆ ಹೋಗೋಕ್ಕಾಗದೆ ದೊಡ್ಡ ರಸ್ತೆಗಳ ಬ್ರಿಡ್ಜ್ಗಳ ಕೆಳಗೆ ನಿಂತು ಮಳೆಯಿಂದ ಆಸರೆ ಪಡೆದುಕೊಳ್ಳುತ್ತಿದ್ದರು. ಇದನ್ನು ನೋಡಿದ ರತನ್ ಟಾಟಾರವರಿಗೆ ಮತ್ತಷ್ಟು ಬೇಜಾರಾಯಿತು. ಇದಕ್ಕೂ ಮುಂಚೆ ಬೈಕ್ ಮೇಲೆ ಹೆಂಡತಿ ಮಕ್ಕಳೊಡನೆ ಒದ್ದಾಡುತ್ತಾ ಸವಾರಿ ಮಾಡುವ ಮಿಡಲ್ ಕ್ಲಾಸ್ ಜನರನ್ನು ಟಾಟಾರವರು ನೋಡಿದ್ದರು. ಆದರೆ ಈಗ ಅವರಿಗೆ ಮಳೆಯಲ್ಲಿ ನೆನೆತಾ ನಿಂತಿರುವ ಜನರಿಗೆ ನಾನು ಯಾಕೆ ಒಂದು ಬಜೆಟ್ ಆ್ಯಂಡ್ ಫ್ರೆಂಡ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಕಾರನ್ನು ಕೊಡಬಾರದು ಅಂತ ಅವರಿಗೆ ಅನಿಸಿತು. ಯಾಕೆ ನಾನು ಈ ಜನರಿಗಾಗಿ 1 ಲಕ್ಷ ರೂಪಾಯಿ ಹಣದಲ್ಲಿ ಸಿಗುವ ಕಾರನ್ನು ತಯಾರಿಸಬಾರದು ಎಂಬ ಯೋಚನೆ ಮಾಡುತ್ತಾರೆ. ಆವತ್ತೇ ಅವರು ಭಾರತದ ಮಿಡಲ್ ಕ್ಲಾಸ್ ಜನರಿಗಾಗಿ ಚೀಪ್ ಆ್ಯಂಡ್ ಬೆಸ್ಟ್ ಅಫೋರ್ಡೆಬಲ್ ಕಾರನ್ನು ತಯಾರಿಸುವ ಕನಸನ್ನು ಕಂಡರು. ಮರುದಿನವೇ ಕನಸಿಗಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಅವರ ಆ ಕನಸಿನ ಕಾರೇ ಇವತ್ತಿನ ಈ ಟಾಟಾ ನ್ಯಾನೋ